ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂತಂದರೆ ಮಾಡಲ್ ಗೌರಮ್ಮನ ಪ್ರಸಿದ್ಧವಾದ ಕ್ಷೇತ್ರ ಅಂತಲೇ ಹೇಳ್ಬೋದು. ಇದನ್ನು ಯಾವಾಗ ಇಡ್ತಾರೆ ಅಂತಂದರೆ ಗೌರಿ ಹಬ್ಬದ ದಿನ ಇಡ್ತಾರೆ. 9 ದಿನಗಳ ಪೂಜೆ ಮಾಡಿ 10ನೇ ದಿನಕ್ಕೆ ಬಿಡ್ತಾರೆ ಅಂತಲೇ ಹೇಳ್ಬೋದು. ಇದು ಎಲ್ಲಿ ಬರುತ್ತೆ, ಯಾವ ಥರ ಪೂಜೆ ಮಾಡ್ತಾರೆ ಅಂತ ನಿಮ್ಮ ಹತ್ರ ಮಾಹಿತಿ ಹೇಳ್ಕೊಡ್ತೀನಿ. ಇದು ಹಾಸನ ಜಿಲ್ಲೆಯಲ್ಲಿ ಬರೋದು. ಹಾಸನ ಜಿಲ್ಲೆ ಅಂತಂದರೆ ಹಾಸನ ಅಂದರೆ ಯಾವ ಕ್ಷೇತ್ರ ನೆನಪಾಗುತ್ತೆ ಅಂದರೆ ಹಳೆಬೀಡು, ಬೇಲೂರು, ಗೊಮ್ಮಟೇಶ್ವರ ಎಲ್ಲ ನೆನಪಾಗುತ್ತೆ. ಅದರಲ್ಲಿ ಇದು ಒಂದು ಪ್ರಸಿದ್ಧವಾದ ದೇವತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕರ್ಪೂರ ಸೇವೆ, ಅಲಂಕಾರ ಮತ್ತು ಅರಿಶಿಣದಲ್ಲೇ ಈ ದಾಯಿಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ತಾಯಿಗೆ ಶ್ರದ್ಧಾ ಭಕ್ತಿಯಿಂದ ಏನಾದರೂ ಕೋರಿಕೆ ಪಡ್ಕೊಂಡ್ರೆ ತುಂಬ ನೆರವೇರಿಸ್ಕೊಡ್ತಾಳೆ ಅಂತಲೇ ಹೇಳ್ಬೋದು. ತುಂಬ ಬೆಲೆ ಬಾಳೋ ವಸ್ತು ಆ ತಾಯಿ ಕೇಳಲ್ಲ. ಮಡ್ಲಕ್ಕಿ, ಎಲೆ ಅಡಿಕೆ, ಕರ್ಪೂರ ಅಂತ ತುಂಬಾ ಕರ್ಪೂರ ಪ್ರಿಯವಾದ ದೇವತೆ ಅಂತಲೇ ಹೇಳ್ಬೋದು. ಇದು ಬಂದು ಹಾಸನ ಡಿಸ್ಟಿಕ್, ಅರಸೀಕೆರೆ ತಾಲೂಕು, ಕನಕಟ್ಟೆ ಹೋಬಳಿ, ಮಾಡಲು ಗ್ರಾಮದಲ್ಲಿ ಈ ಸ್ವರ್ಣ ಗೌರಿ ಎಂದು ಪ್ರಿಯವಾಗಿ ಈ ಕತೆ ಹೇಳ್ತಾ ಬಂದರೆ ಈ ವಿಡಿಯೋನೇ ಸಾಕಾಗಲ್ಲ, ಅಷ್ಟು ತುಂಬ ಕತೆ ಅಂತಲೇ ಹೇಳ್ಬೋದು. ಇದು 10 ದಿನಕ್ಕೆ ಬಿಡ್ತಾರೆ ಅಂತಲೇ ಹೇಳ್ಬೋದು. ಇದು ಬರೀ ಅರಿಶಿಣದಲ್ಲೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಯಾಣಿ ಇದೆ, ಅಲ್ಲಿ ವಿಸರ್ಜನೆ ಮಾಡ್ತಾರೆ. ಅದನ್ನು ಬಿಡಬೇಕಾದ್ರೆ ಎಷ್ಟು ಖುಷಿಯಾಗಿ 10 ದಿನಗಳ ಪೂಜೆ ಮಾಡಿಸ್ಕೊತಾರೋ, ಬಿಡಬೇಕಾದ್ರೆ ಅಷ್ಟು ದುಃಖ ಅಂತಲೇ ಹೇಳ್ಬೋದು. ಇದಕ್ಕೆ ಮೂಗ್ನತ್ತು ಪ್ರಿಯ ಅಂತಲೇ ಹೇಳ್ಬೋದು. ಅದೇ ಒಂದು ಗೋಲ್ಡ್ ಹಾಕೋದು ಬಿಟ್ಟರೆ ಇನ್ನೇನು ಹಾಕಲ್ಲ. ಇನ್ನು ರಾತ್ರಿ ಹೊತ್ತು ನೋಡಿ, ಇದೆಲ್ಲ ಭಕ್ತಾದಿಗಳು ಹರಕೆ ಮಾಡ್ಕೊಂಡಿರೋರು ಕರ್ಪೂರನ ಏನು ತಾಮ್ರದ ಇರುತ್ತಲ್ಲ, ಅದೇನಂತಾರೆ ಕರ್ಪೂರ ಬೆಳಗೋದು, ಅದನ್ನ ಇಟ್ಕೊಂಡು ಹರಕೆ ಮಾಡ್ತಾರೆ. ನಾವು ದೇವರಿಗೆಲ್ಲ ಹರಕೆ ಮಾಡಿಕೊಂಡ್ರೆ ಇವರು ಕರ್ಪೂರದ್ದು ಹರಕೆ ಮಾಡ್ಕೊತಾರೆ ಹೇಳ್ಬೋದು. ಅವತ್ತೆಲ್ಲ ಮೆರವಣಿಗೆ ಮಾಡಿ ನೈಟ್ 10 ದಿನಕ್ಕೆ ಬಿಡ್ತಾರೆ. ನಾವು ಹೋಗಿದ್ದು ಅಂತೆಲ್ಲ ಹೇಳ್ಬೋದು. ತುಂಬ ಜನ ಬರ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.